ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಸ್ ಬೆಂಕಿ ದುರಂತಗಳು ಸಾಲು ಸಾಲಾಗಿ ನಡೀತಾನೆ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ಸು ಕರ್ನೂಲ್ ಹತ್ರ, ಮತ್ತೊಂದು ಸೀಬರ್ ಟ್ರಾವೆಲ್ಸ್ಗೆ ಸೇರಿದ ಬಸ್ಸು ಚಿತ್ರದುರ್ಗದ ಹತ್ರ, ಈ ಥರದ್ದು ಆಗ್ತಾನೇ ಇದೆ ತಿಂಗಳಿಗೊಂದು ಅಂತ. ಇವತ್ತು ಕೂಡ ಅದೇ ರೀತಿ ಬೆಳಗಿನ ಜಾವ 3 ಗಂಟೆಗೆ ಒಂದು ದುರಂತ ಆಗಿದೆ. ಬಟ್ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 40 ಜನ ಪ್ರಯಾಣಿಕರು. ಈ ಕೆನ್ನಾಲಿಗೆಗೆ ಹೊತ್ತಿ ಉರಿದಿದೆ ಮತ್ತೊಂದು ಖಾಸಗಿ ಬಸ್. 2 ಬಸ್ಗಳ ನಡುವೆ ಓವರ್ಟೇಕ್ ಜಟಾಪಟಿ ನಡೀತಾ ಇತ್ತಂತೆ. ಈ ಸಂದರ್ಭದಲ್ಲಿ ಅಲ್ಲಿ ರೋಡ್ ಬೇರೆ, ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಚಿಕ್ಕ ರೋಡ್ ಕಾಣಿಸಿಲ್ಲ. ಇನ್ನೊಂದು ಬಸ್ಸು ಓವರ್ಟೇಕ್ ಮಾಡೋಕ್ಕೆ ಹೋಗಿ ಮೋರಿ ದಾಟಿ ವಿದ್ಯುತ್ ಕಂಬಕ್ಕೆ ಹೋಗಿ ಗುದ್ದಿದೆ. ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ನಡೆದಿರ್ತಕ್ಕಂಥ ಘಟನೆ. ಅಂದರೆ ಬೆಂಗಳೂರು ತುಮಕೂರು ಹೈವೇ ಅದು. ಚಾಲಕ ಸೇರಿದಂತೆ 40 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೇ ಅದೃಷ್ಟ. ನೀವು ದೃಶ್ಯವನ್ನು ನೋಡಿಬಿಟ್ರೆ ಅದು ಹತ್ತಿ ಉರಿದಿರೋದನ್ನು ಯಾರೂ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ನೋಡಿ. ಆಮೇಲೆ ಸಿಕ್ಕಾಪಟ್ಟೆ ಲಗೇಜ್ ಹಾಕಿದ್ರಂತೆ. ಬೆಂಗಳೂರಿಂದ ಕಲಬುರಗಿಗೆ ಹೋಗ್ತಾ ಇತ್ತು ಬಸ್, ಅದು ಸಿಕ್ಕಾಪಟ್ಟೆ ಲಗೇಜ್ ಹಾಕಿದ್ದಾರೆ. ಫಸ್ಟ್ ಡಿಕ್ಕಿ ಹೊಡೆದಾಗ ಬೆಂಕಿ ಹತ್ತಿರದೆ ಲಗೇಜ್ಗೆ, ಮೇಲ್ಗಡೆ ಟಾಪಲ್ಲಿ ಇರ್ತಲ್ಲ ಲಗೇಜ್, ಅದು ಅಲ್ಲಿಂದ ಆಮೇಲೆ ಇಡೀ ಬಸ್ಗೆ ಅದು ಕಂಪ್ಲೀಟ್ ವ್ಯಾಪಿಸಿ ಹೊತ್ತಿ ಉರಿದಿದೆ. ನಿಮಗೆ ಡೇ ವಿಜುವಲ್ಸನ್ನು ಕೂಡ ತೋರಿಸ್ತೀವಿ. ಏನೂ ಉಳ್ಕೊಂಡಿಲ್ಲ, ಸ್ಕೆಲಿಟನ್ ಅಷ್ಟು ಮಾತ್ರ ಉಳ್ಕೊಂಡಿದೆ. ಬಟ್ ಅದೃಷ್ಟವಶಾತ್ ಎಲ್ಲರೂ ಇಳಿದು ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಡ್ರೈವರ್. ಏನೂ ಉಳಿದಿಲ್ಲ ನೋಡಿ ಒಂದು ಕಡೆ ದೃಶ್ಯವನ್ನು. ಇದು ನಡೆದಿರೋಂತಹ ಘಟನೆ ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಹತ್ರ ನಡೆದಿರ್ತಕ್ಕಂಥ ಘಟನೆ. ಇವತ್ತು ತಡರಾತ್ರಿ 3 ಗಂಟೆ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಕಲಬುರಗಿ ಹೊರಟಿದ್ದು ಬಸ್ಸು ಈ ಥರ ಡಿಕ್ಕಿ ಹೊಡೆದು ವಿದ್ಯುತ್ ಕಂಬಕ್ಕೆ ಅದರಿಂದ ಬೆಂಕಿ ಹೊತ್ತಿದೆ. ಮುಂದುವರೆದು ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಸುಟ್ಟು ಭಸ್ಮ ಆಗಿರೋದು. ಬೆಂಗಳೂರಿನಿಂದ ಎಲ್ಲ ಅಂದುಕೊಂಡಂತೆ ಸರಿ ಇದ್ದಿದ್ರೆ ಕಲಬುರಗಿಯಲ್ಲಿ ರೀಚ್ ಆಗಬೇಕಾಗಿತ್ತು ಬಸ್ಸು. KA01 AS 7740 ಇದು ಬಸ್ನ ನಂಬರ್ ಪ್ಲೇಟ್. ಬೆಳಗಿನ ಜಾವ 3 ಗಂಟೆಯಲ್ಲಿ ಸಂಭವಿಸಿದಂತಹ ಅಪಘಾತ. ಬಸ್ ಲಗೇಜ್ ಬಾಕ್ಸ್ನಲ್ಲಿಟ್ಟಿದ್ದಂತಹ ವಸ್ತುಗಳೇ ಮೊದಲು ಬೆಂಕಿಗೆ ಆಹುತಿಯಾಗಿದೆ. ಸರ್ವೇಸ್ ಅಮಾನ್ಯ, ಒಂದು ಸಣ್ಣ ಸ್ಪಾರ್ಕ್ ಸಾಕು. ಈ ಗೂಡ್ಸು ಯೂಶಲಿ ಏನೇನಿರುತ್ತೆ, ಈ ಕೆಮಿಕಲ್ಸ್ ಇರುತ್ತೆ, ಯೂಶಲಿ ಪೇಂಟ್ ಬಾಕ್ಸು ಮತ್ತು ಬೇಗ ಬೆಂಕಿ ಹೊತ್ಕೊಳ್ಳುವಂತಹ ಮಟೀರಿಯಲ್ಸನ್ನು ಸಾಗಿಸ್ತಾ ಇರ್ತಾರೆ. ನಿಮಗೆ ಇತ್ತೀಚೆಗಷ್ಟೇ ನಾವು ಚಿತ್ರದುರ್ಗದ ಇನ್ಸಿಡೆಂಟ್ ಬಗ್ಗೆ ಆರಂಭದಲ್ಲಿ ಹೇಳ್ತಾ ಇದ್ವಿ. ಅಲ್ಲೂ ಕೂಡ ಅಷ್ಟೇ ಬಸ್ನ ಸ್ಕೆಲಿಟನ್ನೆಲ್ಲ ತೆರವು ಮಾಡಬೇಕಾದ್ರೆ ರಾಶಿ ಟಿನ್ ಬಾಕ್ಸ್ಗಳು ಕಾಣಿಸ್ತಾ ಇತ್ತು, ಆಯಿಲ್ ಟಿನ್ ಬಾಕ್ಸ್ಗಳು, ಕೆಮಿಕಲ್ ಪೇಂಟ್ ಬಾಕ್ಸ್ಗಳು. ಇಲ್ಲೂ ಕೂಡ ಅಷ್ಟೇ ಅದೇ ಇದ್ವು. ಇದರ ಅರ್ಥ ಏನು? ಈ ಖಾಸಗಿ ಬಸ್ನವರು ಬೇಕಾಬಿಟ್ಟಿಯಾಗಿ ಗೂಡ್ಸನ್ನು ಹೆಚ್ಚಿನ ದುಡ್ಡಿನ ಆಸೆಗೆ ತುಂಬಿಸ್ಕೊಂಡು ಹೋಗ್ತಾ ಇರೋದು ಕೂಡ ಪ್ರಯಾಣಿಕರ ಪ್ರಾಣಕ್ಕೆ ಎರವಾಗ್ತಾ ಇದೆ ಅಂತ. ಇಲ್ಲಿ ಸಮಯಕ್ಕೆ ಸರಿಯಾಗಿ ತಪ್ಪಿಸ್ಕೊಂಡಿದ್ದಾರೆ ಪ್ರಯಾಣಿಕರು. ಬಟ್ AC ಬಸ್ಗಳಲ್ಲಿ ಅದೂ ಅವಕಾಶ ಇರ್ತಾರಿಲ್ಲ, ಅದೂ ಪ್ರಾಬ್ಲಮ್ಮೇ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದಂತ ಖಾಸಗಿ ಬಸ್ ಏನು ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತ ಬಸ್ ಇರುವಂತದ್ದು. ಏನು ಕಳೆದ ರಾತ್ರಿ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಹತ್ತಿ ಉರಿಯುವಂತ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಈ ಘಟನೆ ನಡೆದಿರುವಂತದ್ದು. ಈ ಬಸ್ ಚಾಲಕನ ಅಜಾಗರೂಕತೆ ಕೂಡ ಈ ಬಸ್ ಫೈರ್ಗೆ ಒಂದು ಕಾರಣ ಆಗಿರುವಂತದ್ದು. ಏನ್ ಹೇಳಿದ್ರೆ ವೇಗವಾಗಿ ಬಸ್ಸು ಬರ್ತಾ ಇರ್ತದೆ. ಈ ಸಂದರ್ಭದಲ್ಲಿ 2 ಬಸ್ಗಳು ಓವರ್ಟೇಕ್ ಅನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಬಸ್ಸು ಏನೋ ರಸ್ತೆಯ ಎಡಭಾಗಕ್ಕೆ ಅಲ್ಲಿರುವಂತಹ ಚರಂಡಿ ಮೇಲೆ ಹತ್ತುತ್ತದೆ. ಈ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸಂಪೂರ್ಣವಾಗಿ ಬಸ್ಸು ಹೊತ್ತಿ ಉರಿದಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಏನು ಅಂತ ಹೇಳಿದ್ರೆ ಚಾಲಕರ ಒಂದು ಅಜಾಗರೂಕತೆಯಿಂದ 40 ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದನೇ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಏನಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈಗಾಗಲೇ ಕಾಮಗಾರಿ ಕೂಡ ನಡೀತಾ ಇರುವಂತದ್ದು. ಈ ಕಾಮಗಾರಿಯಲ್ಲಿ ಸಾಕಷ್ಟು ಕಡೆ ಏನೋ ಒಂದು ಅಪಾಯದ ಸ್ಥಿತಿಯಲ್ಲಿ ರಸ್ತೆ ಕೂಡ ಇರುವಂತದ್ದು. ಈ ಸಂದರ್ಭದಿಂದಾಗಿ ಈ ಅಪಘಾತ ಕಾರಣ ಆಗಿರುವಂತದ್ದು. ಬಸ್ ನಲ್ಲಿ ಕಾಸ್ಮೆಟಿಕ್, ಬಟ್ಟೆ, ಇನ್ನಿತರ ವಸ್ತುಗಳು, ಮೊಬೈಲ್ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನ ಗೂಡ್ಸ್ನ ಮೂಲಕವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಎಲ್ಲವೂ ಕೂಡ ಈ ಬಸ್ ಫೈರ್ಗೆ ಕಾರಣ ಆಗಿರುವಂತದ್ದು. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.
ರೈಟ್. ಅಲ್ಲಿ ನಾ ಹೇಳಿದ್ವಲ್ಲ ಆರಂಭದಲ್ಲಿ ಲಗೇಜ್ ಜಾಸ್ತಿ ಇತ್ತು ಮತ್ತು ಅದು ಬೆಂಕಿಗೆ ಬೇಗ ಹೊತ್ತಿ ಉರಿಯುವಂತಹ ವಸ್ತುಗಳಾಗಿದ್ದರಿಂದ ಇಮ್ಮಿಡಿಯೇಟ್ ಆಗಿ ನಿಮಗೆ ಬೆಂಕಿ ಇಡೀ ಬಸ್ಗೆ ವ್ಯಾಪಿಸ್ಬಿಟ್ಟಿದೆ. ಸೊ ಹಾಗಾಗಿ ಏನೋ ಪೇಂಟು, ಎಲೆಕ್ಟ್ರಾನಿಕ್ ವಸ್ತುಗಳು, ಬಟ್ಟೆ, ಹಿತ್ತಾಳೆ ವಸ್ತುಗಳು ತುಂಬಿಕೊಂಡು ಹೋಗ್ತಾರಪ್ಪ. ಇಡೀ ಬಸ್ನ ಲಗೇಜು ಜನ ಎಷ್ಟಿರ್ತಾರೆ ಅದರ 10ರಷ್ಟು ಲಗೇಜ್ ತುಂಬ್ಕೊಂಡು ಹೋಗ್ತಾರೆ. ಅವ್ರ ಲಗೇಜಲ್ಲೇ ದುಡ್ಡು. ಆ ಲಗೇಜಿಂದನೇ ಆಗ್ತಿರೋದು ಅನಾಹುತಗಳು. ನಾವು ಪ್ರತಿ ಸರ್ತಿ ಬಸ್ ದುರಂತ ಆದಾಗಲೂ ಇದನ್ನು ಹೇಳ್ತೀವಿ. ಬಟ್ ಏನು ಮಾಡೋಕ್ಕಾಗಲ್ಲ. ಈ RTO ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟು ಖಾಸಗಿ ಬಸ್ನವ್ರದ್ದು, ಅದರ ಪರಿಣಾಮ ಏನು ಇಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 40 ಪ್ರಯಾಣಿಕರು ಬಚಾವಾಗಿದ್ದಾರೆ. ಬಟ್ ಅದೊಂದು ಟ್ರಾಮಾನೇ. ಬಸ್ನ ಕಂಡೀಷನ್ ತೀರಾ ಕೆಟ್ಟದಾಗಿತ್ತು ಅಂತಂದರೆ ಇಲ್ಲ. 3 ತಿಂಗಳಾಗಿತ್ತು ಆ ಬಸ್ಸು ರೋಡ್ಗಿಳಿದು. ಹೊಸ ಬಸ್ಸೇನೆ. ಹೋಗಬೇಕಾದ್ರೆ ಚಾಲಕನ ಅಜಾಗರೂಕತೆಯಿಂದಲೇ ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಘಟನೆ ಬಳಿಕ ಚಾಲಕ ಮತ್ತು ಕ್ಲೀನರ್ ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ. ಪ್ರಯಾಣಿಕರ ಬಸ್ಗಳಲ್ಲಿ ನಿಷೇಧಿತ ವಸ್ತುಗಳ ಸಾಗಾಟ ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ನಿಷೇಧಿತ ವಸ್ತುಗಳ ಸಾಗಾಟ, ಬಸ್ ಹೊತ್ತಿ ಉರಿಯೋದಕ್ಕೆ ಲಗೇಜ್ ಬಾಕ್ಸ್ ಕೂಡ ಕಾರಣ. ಅದೇ ಮೇಯ್ನ್ ರೀಸನ್ ನನ್ನ ಪ್ರಕಾರ. ಲಗೇಜ್ ಬಾಕ್ಸ್ನಲ್ಲಿ ಗೂಡ್ಸ್ ವಸ್ತುಗಳ ಸಾಗಾಟ ಆಗ್ತಾ ಇತ್ತು. ಪೇಂಟು, ಎಲೆಕ್ಟ್ರಾನಿಕ್ ವಸ್ತುಗಳು, ಬಟ್ಟೆ, ಹಿತ್ತಾಳೆ ವಸ್ತುಗಳು, ಮೊಬೈಲ್ ಬಿಡಿ ವಸ್ತುಗಳು, ಅಲಂಕಾರ ವಸ್ತುಗಳು, ಸೆಂಟು, ಆಯಿಲ್ ಬಾಕ್ಸು, ಬುಕ್ಸು ಎಲ್ಲ ಸಾಗಾಟ ಆಗ್ತಿತ್ತು. ಇದೇ ಕಾರಣಕ್ಕೆ ಬಸ್ಸು ಅತಿ ವೇಗವಾಗಿ ಹೊತ್ತಿ ಉರಿದಿದೆ. 2:30 3 ಗಂಟೆ ರಾತ್ರಿಗಳಾಯ್ತಿದ್ದು ಇದು ಅಪಘಾತ ಆದಾಗ ನಮಗೆಲ್ಲ ಸ್ವಲ್ಪ ವಿಷಯ ಗೊತ್ತಾಯ್ತು. ಗಾಡಿ ಕ್ರೌಡ್ ಆಯ್ತಲ್ಲ, ಟ್ರಾಫಿಕ್. ಅವಾಗ ನೋಡಿದಾಗ ಎಲ್ಲ ಪ್ಯಾಸೆಂಜರ್ ಎಲ್ಲ ಕೆಳಗಡೆ ಹೇಳಿದ್ರು. ಯಾವುದೇ ಇದು ಪ್ರಾಣ ಹಾನಿಗಳಾಗಿಲ್ಲ. ಈ ಬಸ್ಸಲ್ಲಿ ಜಾಸ್ತಿ ಅಂತ ಅಂದ್ರೆ ಲಗೇಜ್ ಗೂಡ್ಸ್ ಇತ್ತು. ಈ ಬಸ್ ಅಂಡರ್ ಟೆಕ್ ಒಳಗಡೆ ಲಗೇಜ್ ಗೂಡ್ಸ್, ಬಟ್ಟೆಗಳು, ತಾಮ್ರ ಚೆಂಬುಗಳು, ಮೊಬೈಲ್ ವೈರ್ಗಳು ಈ ಜಾಸ್ತಿ. ಆಮೇಲೆ ಒಳಗಡೆ ಟೈರ್ಗೆ ಹಾಕ್ತಾರಲ್ಲ ಪ್ಲಾಪ್ಗಳು, ಇದರಿಂದ ಜಾಸ್ತಿ ಬೆಂಕಿ ಎತ್ಕೊಂಡು ಅನಾಹುತ ಆಗಿದೆ. ಕಾರಣ ಏನು ಆಗಿರೋದು ಸರ್? ಕಾರಣ ಏನಿಲ್ಲ, ಈ ರಸ್ತೆ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇದಾರೆ ನೋಡ್ರಿ, ಸರಿಯಾದ ವ್ಯವಸ್ಥೆಯಾಗಿ ಸರ್ವಿಸ್ ರೋಡ್ ಮಾಡಿಲ್ಲ. 2 ಗಾಡಿಗಳು ಒಂದೇ ಸತಿ ಪಾಸ್ ಆಗಕ್ಕಾಗಲ್ಲ. ಆ ಕಡೆಯಿಂದ ಗಾಡಿ ಇದು 2 ಬಂದಾಗ ಲೆಫ್ಟ್ಗೆ ಎಳೆದಾಗ ಫುಟ್ಪಾತ್ ಕೊಡಿತದೆ. ಆ ಫುಟ್ಪಾತ್ ಕೊಡಿದ ತಕ್ಷಣ ಪಕ್ಕದಾಗೆ ಲೈನ್ KEB ಲೈನ್ ಅವರು ತೆಗೆದು ಸೈಡ್ಗೆ ಹಾಕಿಲ್ಲ. ಆ KEB ಲೈನ್ ಹೊಡೆದು ಇದು ಅನಾಹುತ ಆಗಿರೋದು. ಇದು 40 ಜನ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ತರ್ಚ್ಕೊಂಡಿರೋ ಗಾಯಗಳಾಗಿವೆ. ಅದೇನು ನಮ್ ಗಮನಕ್ಕೆ ಬರಲಿಲ್ಲ. ಲೈಟ್ ಕಂಬಕ್ಕೆ ಟಚ್ ಆದ್ಮೇಲೆ ಈ ಗಾಡಿ ಬೆಂಕಿ ಎತ್ಕೊಂಡಿದ್ದು. ಪಕ್ಕದಲ್ಲೇ ಇದೆ ಸರ್, 1 ಅಡಿನೂ ಡಿಸ್ಟೆನ್ಸ್ ಇಲ್ಲ. ರೋಡ್ ಪಕ್ಕಕ್ಕೆ ಲೈಟ್ ಕಂಬ ಇದೆ, 1 ಅಡಿನೂ ಡಿಸ್ಟೆನ್ಸ್ ಇಲ್ಲ. ಇದೆಲ್ಲ ಅನಾಹುತಕ್ಕೆ ಕನ್ಸ್ಟ್ರಕ್ಷನ್ ಮತ್ತು ಬೇರೆ ಕಾರಣ. ಸರ್ ಇದೇನ್ ಆಯ್ತು ಅಂದ್ರೆ 2:30 3 ಗಂಟೆಯಲ್ಲಿ ಬರ್ತಾ ಅಲ್ಲಿ ಕಂಬ ಐತೆ, ಲೈಟ್ ಕಂಬ ಐತೆ. ಲೈಟ್ ಕಂಬ ಗುದ್ದಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಲ್ಲಿ ಬಂದು ಇದಾಗಿರೋದು. ಏನಂದ್ರೆ ಈ ರೋಡಲ್ಲಿ ಸಹಜವಾಗಿ ನಾವು ಈ ರೋಡ್ ಕನ್ಸ್ಟ್ರಕ್ಷನ್ ಹತ್ರದಿಂದ ವಾರಕ್ಕೆ 2-3 ಈ ತರ ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲಿ ಎಲ್ಲ ಇದಾಗಿರ್ಬೋದು. ಆಮೇಲೆ KEB ಅಷ್ಟೇ ಅವರು ಕೇರ್ಲೆಸ್ ಇಂದ ಇದು ಮಾಡ್ತಾ ಇದಾರೆ. ಮತ್ತು ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗ್ತೈತಿ ರೋಡಲ್ಲಿ, ಅದು ಕ್ಲೀನಾಗಿ ಕನ್ಸ್ಟ್ರಕ್ಷನ್ ಆಗ್ತಿಲ್ಲ. ಇಲ್ಲಿ ರೋಡ್ನ ಫುಲ್ ಇಲ್ಲಿ ಬತ್ತಂಗೆ ಇಲ್ಲೆಲ್ಲ ಬ್ಲಾಕ್ ಆಗುತ್ತೆ.